ಹೇಳಿ ಸರ್. ಅದೇ ನೋಡಿ, ರಾಜ್ಕುಮಾರ್ ಬರ್ತಾಯಿದೆ ಅದು ₹1 ಎಲ್ಲರದು ₹1 ತೆಗೆದಿರೋದು. ಪಾರ್ವತಮ್ಮ ರಾಜ್ಕುಮಾರ್ ಅವ್ರದ್ದು ಬರ್ಡೇ ₹1 ಮತ್ತು ರಾಜ್ಕುಮಾರ್ ಅವರು ಮದುವೆ ಆಗಿರೋದು ದಿನಾಂಕ 25/6/1953. ಮೊದಲನೇ ಚಿತ್ರ ₹1 ಬೇಡ್ರೆ ಕಣ್ಣಪ್ಪ. 5ನೇ ಚಿತ್ರ ಓಯಿಲೇಶ್ವರ. ₹5 ನೋಟು, ₹10 ನೋಟು 4/1958. 10ನೇ ಚಿತ್ರ ಅಣ್ಣ ತಂಗಿ. 20ನೇ ಸಿನಿಮಾ ಶ್ರೀಶೈಲ ಮಹಾತ್ಮೆ. 50ನೇ ಚಿತ್ರ ಚಂದವಳ್ಳಿಯ ತೋಟ. 100ನೇ ಚಿತ್ರ ಭಾಗ್ಯದ ಬಾಗಿಲು. 200ನೇ ಚಿತ್ರ ದೇವತಾ ಮನುಷ್ಯ. ಡಾಕ್ಟರ್ ಪಾಲ್ಕೆ ಪ್ರಶಸ್ತಿ ಕೊಟ್ಟಿರೋದು, ಆ ಡೇಟ್ ಮಿಸ್ ಆಗಿದೆ, ಕೊಡ್ತೀನಿ. ಇದು ರಾಜ್ಕುಮಾರ್ ಕಿಡ್ನಾಪ್ ಆಗಿರೋದು 30/7/2000. ರಾಜ್ಕುಮಾರ್ 15/11/2000 ಬಿಡುಗಡೆಯಾದ ದಿನಾಂಕ. 108 ದಿನ ವನವಾಸ ಅನುಭವಿಸಿದ್ದು. ಭಾರತ ಸರ್ಕಾರದವರು ಅಂಚೆ ಚೀಟಿ ಬಿಡುಗಡೆ ಮಾಡಿರೋದು. ಫುಲ್ ಶೀಟು. ಇದು ರೇರು, ಎಲ್ಲೂ ಸಿಗೋದಿಲ್ಲ ಇದು. ಹೌದು, ಇದ್ರ ಮೇಲೆ ಶಿವಣ್ಣ ಅವ್ರದ್ದು ಸೈನ್ ಹಾಕ್ಸಿರೋದು. ಪ್ರಥಮ ರಾಯಭಾರಿ KMFಗೆ ಉಚಿತವಾಗಿ ಮಾಡಿರೋದು ಇದು. ಅದಕ್ಕೆ ಸ್ಪೆಷಲ್ ಕವರು ಬಿಡುಗಡೆ ಮಾಡಿರೋದು ನಂದಿನಿ ಅವರು. ಸರ್, ಮೊದಲಿಗೆ ಅಪ್ಪಾಜಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಸೊ ಅವ್ರ ಬಗ್ಗೆ ಏನು ಹೇಳೋದು ಸರ್, ಅವರು ತುಂಬ ಖುಷಿ ಆಗುತ್ತೆ. ನಾವು ಅವ್ರ ಅಭಿಮಾನಿ ಅಂತ ತುಂಬ ಖುಷಿ ಆಗುತ್ತೆ. ಜೊತೆಗೆ ಎಲ್ಲರೂ ಒಂದೊಂದು ಥರ ಒಂದು ಅಭಿಮಾನನ ತೋರಿಸ್ತಾರೆ. ಸೊ ನಾವು ಅವ್ರ ಅಭಿಮಾನನ, ಅವ್ರು ಮಾಡಿರೋ ವೀಡಿಯೋಗಳು, ಅವ್ರು ಮಾಡಿರೋ ಫಿಲಮ್ಗಳಲ್ಲಿ ಒಂದೊಂದು ತುಣುಕುಗಳನ್ನ ನಾವು ಅಭಿನಯ ಮಾಡ್ತಾ ನಾವು ಅವ್ರನ್ನ ನೆನೆಸ್ಕೋತೀವಿ ಸರ್. ಯಾವ ಫಿಲ್ಮ್ ತುಂಬ ಇಷ್ಟ ಆಯಿತು ಸರ್? ನಮಗೆ ಭಾಗ್ಯವಂತರು ತುಂಬ ನಮ್ಗೆ ತುಂಬ ಇಷ್ಟವಾದ್ರು ಸರ್. ಎಷ್ಟು ಮಿಸ್ ಮಾಡ್ಕೊತೀರಿ? ತುಂಬ ಮಿಸ್ ಮಾಡ್ಕೊತೀವಿ ಸರ್. ಅವ್ರನ್ನಾಗಲಿ ಅಪ್ಪು ಸಾರ್ನಾಗಲಿ ತುಂಬಾ ಮಿಸ್ ಮಾಡ್ಕೊತೀವಿ ನಾವು. ಈಗ ಅಪ್ಪು ಸಾರ್ ಇಲ್ಲ ಮತ್ತು ರಾಜ್ಕುಮಾರ್ ಸರ್ ಇಲ್ಲ. ಈಗ ಅವ್ರನ್ನ ನಾವು ಶಿವಣ್ಣ ಅವರ ರೂಪದಲ್ಲಿ ನಾವು ನೋಡ್ತೀವಿ. ನಾವು ದೊಡ್ಡ ಮನೆ ಅಭಿಮಾನಿ ಅನ್ನೋದಕ್ಕೆ ತುಂಬ ಖುಷಿ ಪಡ್ತೀವಿ ಸರ್. ನಮ್ಮ ಇಡೀ ಫ್ಯಾಮಿಲಿನೇ ದೊಡ್ಡ ಮನೆ ಅಭಿಮಾನಿ ನಾವು. ಇತ್ತೀಚೆಗೆ ಬರ್ತಿರೋ ಸಿನಿಮಾಗಳಿಗೋ ಅಥವಾ ರಾಜ್ಕುಮಾರ್ ಮಾಡ್ತಿದ್ದ ಸಿನಿಮಾಗಳಿಗೆ ಏನು ವ್ಯತ್ಯಾಸ ಅನಿಸುತ್ತೆ ನಿಮಗೆ? ಸರ್, ನಮಗೆ ಹೇಳ್ಬೇಕೋ ನಮಗೂ ಗೊತ್ತಿಲ್ಲ. ಸೊ ಈಗಿನಲ್ಲಿ ಬರೀ ಹೊಡೆದಾಟ ಆಗಿರ್ಬೋದು, ಅಲ್ಲಿ ವ್ಯಾಲ್ಯೂಸೇ ಇರಲ್ಲ. ಸಮಾಜ ಇದ್ರ ಬಗ್ಗೆ ಮನಸ್ಸಿನ ಬಗ್ಗೆ ಆಗಲಿ, ಫ್ಯಾಮಿಲಿ ಬಗ್ಗೆ ಆಗಲಿ ಒಂದು ಇದೇ ಇರಲ್ಲ. ಆದರೆ ಆವಾಗಿನ ಫಿಲಮ್ಗಳಲ್ಲಿ ನಾವು ಅವರು ಇದನ್ನು ನೋಡ್ಕೊಳ್ತಾ ಬೆಳೆದಿರೋದ್ರಿಂದ ಹೇಳ್ತೀನಿ, ತುಂಬ ಸಾಮಾಜಿಕ ಕಳಕಳಿ ಇಟ್ಕೊಂಡು ಅವಾಗೆಲ್ಲ ಮೂವಿ ಮಾಡ್ತಿದ್ರು. ಸೊ ಅವರಿಂದ ನಾವು ಎಷ್ಟೋ ಕಲ್ತಿದ್ದೀವಿ. ಕುಟುಂಬದಿಂದ ಬೆಳಿಬೇಕು ಅನ್ನೋದಾಗಲಿ, ನಾವು ಒಟ್ಟಿಗೆ ಇರಬೇಕು ಅನ್ನೋದನ್ನು ತುಂಬ ಒತ್ತು ಕೊಟ್ಟು ಮಾಡಿದ್ದಾರೆ. ಅಪ್ಪು ಅವರಾಗಲಿ ರಾಜ್ಕುಮಾರ್ ಸರ್ ಆಗಲಿ ತುಂಬ. ಶಿವಣ್ಣ ಅವರು ಕೂಡ ಅವರು ಎಲ್ಲ ಟ್ರೆಂಡೂ ಮಾಡಿದ್ದಾರೆ. ಆದರೂ ಅವ್ರನ್ನ ದೊಡ್ಡ ಮನೆ ಅಭಿಮಾನಿಗಳು ಅಂತ ಕರೆದಾಗ ನಾವು ಅವ್ರನ್ನ ಇದನ್ನೇ ಹೇಳಬೇಕು, ಅವ್ರದ್ದು ಒಳ್ಳೊಳ್ಳೆ ಮೂವಿಗಳು ತುಂಬ ಚೆನ್ನಾಗಿ. ಅದರಿಂದ ಎಷ್ಟೋ ಜನ ಬದಲಾವಣೆ ಕೂಡ ಆಗಿದ್ದಾರೆ. ಬಂಗಾರದ ಮನುಷ್ಯ ಆಗಿರ್ಬೋದು, ಭಾಗ್ಯವಂತರು, ಅವೆಲ್ಲ ಒಂಥರ ಮನಸ್ಸಿಗೆ ಮುಟ್ಟೋ ಅಂಥ ಮೂವಿಗಳು ಸರ್ ಅದು.